ಸ್ವಾಮೀಜಿಯವರೇ, ಈಗಲಾದರೂ ಬನ್ನಿ, ಕೆರೆಯ ನೀರಿನ ಹರಿವು ತುಂಬ ಹೆಚ್ಚಾಗುತ್ತಿದೆ, ಬೇಗ ಬನ್ನಿ ಎಂದು ಕರೆದರು. ಇಲ್ಲ, ದೇವರೇ ನನ್ನನ್ನು ರಕ್ಷಿಸುತ್ತಾನೆ ಎಂದು ಅಲ್ಲಿಯೇ ಕುಳಿತರು. ನೀರು ಮಠದ ಪೂರ್ತಿ ಅರ್ಧ ಭಾಗ ಮುಳುಗಿ ಹೋಗುವ ಹಂತಕ್ಕೆ ಬಂತು. ಆಗ ಸ್ವಾಮೀಜಿ ಹೆದರಿ ಚಾವಣಿ ಏರಿ ಕುಳಿತರು ಮತ್ತು ಸ್ವಾಮೀಜಿಗಳ ರಕ್ಷಣೆಗಾಗಿ ದೋಣಿಯೊಂದಿಗೆ ಪೊಲೀಸರು ಕೂಡ ಬಂದರು. ಸ್ವಾಮಿಗಳೇ, ದೋಣಿಯಲ್ಲಿ ಬಂದು ಕುಳಿತುಕೊಳ್ಳಿ, ತುಂಬ ನೀರು ಬರುತ್ತಿದೆ ಎಂದು 10 ಸಲ ವಿನಂತಿಸಿದರು. ಆದರೆ ಸ್ವಾಮೀಜಿ ಬರಲೇ ಇಲ್ಲ. ಸ್ವಾಮೀಜಿಯವರು ನೀರಿನಲ್ಲಿ ಮುಳುಗಿ ಪ್ರಾಣ ಬಿಟ್ಟರು. ಸತ್ತ ನಂತರ ಸ್ವಾಮೀಜಿಯವರು ಸ್ವರ್ಗಕ್ಕೆ ಹೋಗಿ ದೇವರನ್ನು ಭೇಟಿಯಾದರು. ಓ ದೇವರೇ, ಎಲ್ಲರ ದೃಷ್ಟಿಯಲ್ಲಿ ನೀನು ರಕ್ಷಕ, ನಂಬಿದವರನ್ನು ನೀನು ಎಂದೂ ಕೈಬಿಡುವುದಿಲ್ಲ. ನಾನು ನಿನ್ನನ್ನು ನಂಬಿದೆ, ನನ್ನನ್ನು ಉಳಿಸಲು ಪ್ರಯತ್ನಿಸಲಿಲ್ಲ ಯಾಕೆ ಎಂದು ಪ್ರಶ್ನಿಸಿದರು. ಆಗ ದೇವರು ನಗುತ್ತಾ, ನಾನು ನಿನ್ನನ್ನು ರಕ್ಷಿಸಲು 3 ಸಲ ದೋಣಿಯನ್ನು ಕಳಿಸಿದೆ, ಆದರೆ ನೀನು ಬರಲೇ ಇಲ್ಲ.